ಎಲ್ರಿಗೂ ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಕಲಿಸು ಗುರುವೆ ಕಲಿಸು. ಬರ್ತಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಬನ್ನಿ ನಮ್ಮ ಸೇಮ್ ಚಾಪ್ಟರ್ ಇನ್ನ ಒಂದು ಟಾಪಿಕ್ನ ಡೀಪ್ ಆಗಿ ತಿಳ್ಕೊಳ್ಳೋಣ. ಒಂದು ನಂತರ ಒಂದು ಸೂಚನೆಗಳು. ನಾವು ಮಕ್ಕಳಿಗೆ ಬ್ಲೇಮ್ ಮಾಡಕ್ ಮುಂಚೆ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನ ನಾವು ಕಲಿಬೇಕಾಗಿದೆ. ಹಾಗಾಗಿ ಒಂದು ನಂತರ ಒಂದು ಸೂಚನೆಗಳು ಅನ್ನೋದು ಕೂಡ ಒಂದು ಟಾಪಿಕ್ ಆಗಿದೆ. ಸೊ ಇದು ಹೇಗೆ ನಾವು ಅಂದ್ರೆ ಒಂದು ನಂತರ ಒಂದು ಸೂಚನೆ ಅಂದ್ರೆ ಎಲ್ಲ ವಿಷಯಗಳನ್ನ ಒಟ್ಟಿಗೆ ನಾವು ಹೇಳೋದ್ರಿಂದ ಮಕ್ಕಳಿಗೆ ಕನ್ಫ್ಯೂಷನ್ ಆಗತ್ತೆ. ಆ ಕನ್ಫ್ಯೂಷನ್ ಇಂದಾನೆ ಅವ್ರಿಗೆ ಅದನ್ನ ನೆನಪಲ್ಲಿ ಉಳಿಸ್ಕೊಳಕ್ಕೆ ಆಗಲ್ಲ. ಉದಾಹರಣೆ, ಈ ಟಿಪ್ಪಣಿಯನ್ನು ಬರೆದುಕೊಂಡ ನಂತರ ಮುಖ್ಯವಾದ ಶಬ್ದಗಳಿಗೆ ಅಡ್ಡಗೆರೆ ಆಯ್ತಾ, ಅಡ್ಡಿಗೆರೆ ಎಳೆಯಿರಿ. ಹಾಗೆಯೇ ಅದಕ್ಕೆ ಸಂಬಂಧಿಸಿದ ಚಿತ್ರ ಬಿಡಿಸಿ. 1ರಿಂದ 5ರವರೆಗೆ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಹೇಳುವ ಬದಲು ಹೀಗೆ ಬದಲಾಯಿಸಿ. ಹೇಗೆ ಅಂದ್ರೆ, ಹಂತ 1, ಈ ಟಿಪ್ಪಣಿಯನ್ನು ಬರೆದುಕೊಳ್ಳಿ. ಈ ಟಿಪ್ಪಣಿ ಬರ್ಕೊಳ್ಳಿ ಅಂತ ಹೇಳಿದ್ಮೇಲೆ ಸ್ವಲ್ಪ ಪಾಸ್ ಕೊಟ್ಟು ಆ ಟಿಪ್ಪಣಿ ಬಗ್ಗೆ ಮಾತ್ರ ಅರ್ಥ ಮಾಡಿಸ್ಬೇಕು. 2ನೇದು, ಮುಖ್ಯವಾದ ಶಬ್ದಗಳಿಗೆ ಅಡ್ಡಗಿರಿ ಎಳಿರಿ. ಫಸ್ಟ್ ಟಿಪ್ಪಣಿ ಬರ್ದಾಯ್ತು. ಟಿಪ್ಪಣಿ ಬರೆದ್ಮೇಲೆ ಒಂದ್ಸಲ ಟಿಪ್ಪಣಿನ ನೋಡಿ. ಆಮೇಲೆ ಅದ್ರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ರೆಡ್ ಲೈನ್ ಮಾಡಿ ಅಂತಾನೆ. ಗೊತ್ತಾ, ನಿಮ್ಗೊಂದು ವಿಷಯ ಹೇಳ, ನಾನು ಒಳ್ಳೆ ಸ್ಕೋರ್ ಮಾಡಿದ್ದೆ ನಮ್ಮ ಡಿಗ್ರಿಯಲ್ಲಿ. ನಾನು ಕಾಲೇಜ್ಗೆ ಹೋಗ್ತಾ ಇರ್ಲಿಲ್ಲ. ಯಾಕೆ ನಿಧಾನ ಕೇಳ್ತಾ ಇದ್ದೀನಲ್ವಾ, ಹೆಂಗಿದ್ರು ಎಲ್ರಿಗೂ ಕೇಳಿಸುತ್ತೆ, ಏನೋ ಬಹಳ ಸೀಕ್ರೆಟ್ ಅಂತ ನಿಧಾನ ಕೇಳ್ತಾ ಇದ್ದೀನಿ. ಸೊ ಏನ್ ಗೊತ್ತಾ, ನಾನು ಎಕ್ಸಾಮ್ ಬರ್ಬೇಕಾದ್ರೆ ನಾನು ಎಕನಾಮಿಕ್ಸ್ ಅಲ್ಲಿ ತುಂಬಾ ಹೈ ಸ್ಕೋರ್ ಬಂದಿತ್ತು ನನಗೆ. 93 ಏನೋ ಬಂದಿತ್ತು 100ಗೆ. ಯಾರೆಲ್ಲ 80 ಎಬೋ ತೆಗ್ದಿದ್ದೀರಾ ಎದ್ ನಿಂತ್ಕೊಳ್ಳಿ ಅಂದ್ರು. ನಾನು ಎದ್ ನಿಂತ್ಕೊಂಡೆ. ಮ್ಯಾಮ್ ಏನ್ ಮಾಡಿದ್ರು, ವೈ ಯು ಆರ್ ಸ್ಟ್ಯಾಂಡಿಂಗ್ ಸಿಟ್ ಡೌನ್ ಅಂದ್ರು. ನಾನು 80 ಎಬೋ ಬಂದಿದೆ ನನ್ಗೆ ಅಂದೆ. ವಾಟ್ ಅಂದ್ರು, ಫಸ್ಟ್ ಸೆಮಿಸ್ಟರ್ ಅಲ್ಲಿ ಆಯ್ತಾ. ಹಾ ಅಂದೆ. ಎಷ್ಟು ಅಂದ್ರು. 93 ಅಂದೆ. ನಿಜ ಅಂದ್ರು. ಹ್ಞೂ ಯಾಕೆ ಗೊತ್ತಾ, ಅವ್ರು ಯಾಕೆ ಅಷ್ಟು ಆಶ್ಚರ್ಯದಿಂದ ಕೇಳಿದ್ರು, ನಾನು ದಡ್ಡಿ ಅಂತ ಅಲ್ಲ, ನಾನು ಕ್ಲಾಸ್ಗೆ ಬಂದಿಲ್ಲ. ಅಂದ್ರೆ ನಾನು ಸರಿಯಾಗಿ ಕ್ಲಾಸಿಗೆ ಬರ್ತಾ ಇರ್ಲಿಲ್ಲ. ಫಸ್ಟ್ ಸೆಮಿಸ್ಟರ್ ಅಲ್ಲಿ ಎಲ್ಲಾ ಟೀಚರ್ಸ್ ನಂಗೆ ಅಪೋಸ್ ಆಗಿದ್ರು. ಫಸ್ಟ್ ಸೆಮಿಸ್ಟರ್ ಬಂದಂತ ರಿಸಲ್ಟ್ ಇಂದ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನನಗೆ ಯಾರು ಕೂಡ ಕ್ಲಾಸಿಗೆ ಅಟೆಂಡ್ ಆಗ್ಲೇಬೇಕು ಅನ್ನೋ ಒತ್ತಡ ಒಂದ್ ಸ್ವಲ್ಪನೂ ಇರ್ಲಿಲ್ಲ. ಕರ್ದು ಪ್ರಾಜೆಕ್ಟ್ ವರ್ಕ್ ಏನೇನ್ ಮಾಡ್ಬೇಕು ಅಂತ ಎಲ್ಲ ಹೇಳಿ, ನೀನ್ ಮಾಡ್ಕೊಂಡ್ಬಿಡು, ಎಕ್ಸಾಮ್ ಅಟೆಂಡ್ ಮಾಡ್ಬಿಡು, ಏನಾದ್ರು ನಿಂಗೆ ಡೌಟ್ಸ್ ಇದ್ರೆ ಬಂದು ನನ್ಗೆ ಸ್ಟಾಫ್ ರೂಮ್ ಅಲ್ಲಿ ಮೀಟ್ ಮಾಡಿ ಕ್ಲಾರಿಟಿ ತಗೋ ಅಂತ ಹೇಳ್ತಾ ಇದ್ರು. ಅಂದ್ರೆ ನೋಡಿ, ಟೀಚರ್ಸ್ ಕೂಡ ನಮ್ಮನ್ನ ಬ್ಲೇಮ್ ಮಾಡೋದಲ್ಲ, ಅಂದ್ರೆ ನಾವು ಟೀಚರ್ಸ್ ನ ಬ್ಲೇಮ್ ಮಾಡೋದಲ್ಲ. ಟೀಚರ್ಸ್ ಯಾಕೆ ನಮ್ಮನ್ನ ನಂಬಲ್ಲ ಅಂದ್ರೆ, ಇವು ಲೈಫ್ ಹಾಳು ಮಾಡ್ಕೊಳ್ತಾವಲ್ಲ ಅಂತ ನಮ್ಮನ್ನ ನಂಬ್ತಾ ಇರಲ್ಲ. ಬಟ್ ನಾವ್ ಒಂದ್ ಸ್ವಲ್ಪ ಅವ್ರಿಗೆ ನಾವ್ ಏನು ಅಂತ ತೋರ್ಸಿದ್ರೆ ಡಬಲ್ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ನಾನು ಇದೊಂದು ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದೀನಿ. ಸೇಮ್ ಪೇರೆಂಟ್ಸ್ ಕೂಡ. ಸೊ ನಾವೇನಾದ್ರೂ ಒಂದು ಪ್ರೂವ್ ಮಾಡ್ಬೇಕು, ಅದನ್ನ ಬಿಡದೆ ಏನಾದ್ರೂ ನಾವು ಸಾಧಿಸ್ಬೇಕು, ಅವಾಗ ನಮ್ಗೆಲ್ಲಾ ಸಪೋರ್ಟ್ ಸಿಗತ್ತೆ. ನಾವು ಊರವ್ರನ್ನೆಲ್ಲ ಬ್ಲೇಮ್ ಮಾಡೋದಲ್ಲ. ಹಂಗೆ ಅಲ್ಲಿ ನನ್ಗೆ ಏನಕ್ಕೆ ಮಾರ್ಕ್ಸ್ ಜಾಸ್ತಿ ಬಂದಿದ್ದು ಅಂದ್ರೆ, ನಾನು ಅಬ್ಸರ್ವ್ ಮಾಡಿದೀನಿ. ನಾನು ವಿಷಯ ಏನ್ ಬರ್ದಿರ್ತೀನಿ, ಇವಾಗ ಒಂದು ಏನ್ ಹೇಳ್ತಾರೆ 15 ಮಾರ್ಕ್ಸ್ ಇದ್ರೆ ನಿಮ್ಗೆಲ್ಲ ಗೊತ್ತಲ್ವಾ, 1.5 ಪೇಜ್ ಬರಿಬೇಕು ನಾವು ಆನ್ಸರ್ನ. 1.5 ಪೇಜ್ ಬರೆಯೋ ಅಂತದ್ರಲ್ಲಿ ನಾನು ಏನೇನ್ ಬರಿತಿದ್ನೋ ನಂಗೆ ಗೊತ್ತಿಲ್ಲ. ಆದ್ರೆ ಕೀ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡಿರ್ತಾ ಇದ್ದೆ, ಅದಕ್ಕೆ ಮಾರ್ಕ್ಸ್ ಬರ್ತಾ ಇತ್ತು. ಅಂಡ್ ನಾನು ಇದನ್ನ ತುಂಬಾ ಜನ ಸ್ಟೂಡೆಂಟ್ಸ್ ಗೆ ಹೇಳ್ಕೊಟ್ಟಿದ್ದೀನಿ. ಈ ತರ ಮಾಡಿ, ನೀವು ಏನೇ ಬರೆದ್ರು ಕೂಡ ಅಂಡರ್ಲೈನ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ, ಅವ್ರು ಅದನ್ನ ನೋಡ್ತಾರೆ, ನಿಮಗೆ ಮಾರ್ಕ್ಸ್ ಜಾಸ್ತಿ ಬರುತ್ತೆ ಅಂತ. ಸೊ 15 ಮಾರ್ಕ್ಸ್ಗೆ 13, 14 ಓಕೆ, ಇಲ್ಲಿರೋ ಈ ಒಂದು ಕ್ವೆಶನ್ ಸಂಬಂಧಪಟ್ಟಿದ ಉತ್ತರ ಎಲ್ಲ ಈ ಪದಗಳಲ್ಲಿ ಇದೆ ಅಂತ ಮಾರ್ಕ್ಸ್ ಬರುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಒಂದು ಟಿಪ್ಪಣಿ ಬರ್ದಾದ್ಮೇಲೆ ವಿರಾಮ ಕೊಡಿ. ಆದ್ಮೇಲೆ ಮುಖ್ಯ ಶಬ್ದಗಳನ್ನ ಅಡ್ಡಗೆರೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿತ್ರವನ್ನ ಬಿಡಿಸ್ಕೊಳ್ಳಿ. ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಚಿತ್ರ ಬಿಡ್ಸೋಕೆ ಹೇಳಿ. ಮತ್ತೆ ಆ ಚಿತ್ರಣ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಾಸ್ ಮಾಡಿ. ಅದಾದ್ಮೇಲೆ 1ರಿಂದ 5 ಪ್ರಶ್ನೆವರೆಗೆ ಉತ್ತರ ಮಾಡಿ ಅನ್ನೋದನ್ನ ನಿಧಾನಕ್ಕೆ ನಾವು ಹೇಳ್ತಾ ಹೋಗ್ಬೇಕು. ಈ ರೀತಿ ಸ್ಪಷ್ಟತೆಯು ವಿದ್ಯಾರ್ಥಿಗಳ ಸ್ಮರಣಾ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಅರ್ಥ ಮಾಡ್ಕೊಂಡಿರೋದನ್ನ ನೆನಪಲ್ಲಿಟ್ಕೊಳ್ಳಲು ಅಭ್ಯಾಸ ಮಾಡಿಸ್ಬೇಕು. ಅರ್ಥ ಮಾಡ್ಕೊಂಡಿರೋದನ್ನ ನೆನಪಲ್ಲಿಟ್ಕೊಳ್ಳೋದಕ್ಕೆ ಮತ್ತೆ ಈ ತರ ಪ್ರಾಕ್ಟೀಸ್ ಮಾಡಿಸ್ಬೇಕು. ಸೊ ಕೇವಲ ಬರೆದುಕೊಂಡು ಟಿಪ್ಪಣಿ ಬರೆದು ಮತ್ತೆ ಮತ್ತೆ ಅದನ್ನ ಓದಿ ಬೈ ಹಾರ್ಟ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಮೆದುಳಿನಿಂದ ಮರುಪಡುವಿಕೆಯನ್ನ ಹೆಚ್ಚಿಸಲು ಹೀಗೆ ಪ್ರಯತ್ನಿಸ್ಬೇಕು. ಬೈ ಹಾರ್ಟ್ ಮಾಡೋದು ಮರ್ತೋಗುತ್ತೆ, ಅರ್ಥ ಮಾಡ್ಕೊಂಡಿರೋದು ಜೀವನ ಪೂರ್ತಿ ನೆನಪಿರುತ್ತೆ. ಇವತ್ತವರೆಗೂ ಕೂಡ ನೀವು ನೋಡಿ, ನಮಗೆ ನೆನಪಿರುವಂತ ಹಾಡಾಗಿರ್ಬೋದು, ಅಥವಾ ರೈಮ್ಸ್ ಆಗಿರ್ಬೋದು, ಕತೆ ಆಗಿರ್ಬೋದು, ಯಾವ್ದಾದ್ರು ಚಾಪ್ಟರ್ ಆಗಿರ್ಬೋದು, ಓದಿರೋದು ಬೈ ಹಾರ್ಟ್ ಮಾಡಿರೋದು ನಮ್ಗೆ ನೆನಪಿರಲ್ಲ. ಆದ್ರೆ ನಾವ್ ಇಮ್ಯಾಜಿನ್ ಮಾಡಿರೋದು, ನಾವು ಅರ್ಥ ಮಾಡ್ಕೊಂಡಿರೋದು, ನಾವು ರಿಪಿಟೇಷನ್ ಮಾಡಿರುವಂತದ್ದು,
ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಹೆಂಗ್ ಕನೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ನಮ್ ತಲೆಯಲ್ಲಿ ಇವತ್ತಿಗೂ ನೆನಪಿದೆ. ಒಪ್ಕೋತೀರಾ? ಸೊ ಹಾಗಿದ್ಮೇಲೆ ಮಕ್ಳಿಗೂ ಅದೇ ವಿಚಾರಗಳೇ ಅಲ್ವಾ ನಾವ್ ಮಾಡ್ಬೇಕಾಗಿರೋದು. ಪ್ರತಿ ವಿಷಯ ಮುಗಿದ ತಕ್ಷಣ 30 ಸೆಕೆಂಡು ಅವ್ರಿಗೆ ಕ್ವಿಜ್ ಮಾಡಿ, ಪ್ರಶ್ನೆ ಕೇಳಿ, ಇವಾಗ ಏನ್ ಅರ್ಥ ಆಯ್ತು ಅಂತ ಕ್ವಿಜ್ ಮಾಡಿ. ಸೊ ಅದಾದ್ಮೇಲೆ ಮಕ್ಕಳನ್ನ ಮೌಖಿಕವಾಗಿ ವಿವರಿಸೋದು, ಅಂದ್ರೆ ಅವ್ರಿಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಬಿಡಿ. ಅದಾದ್ಮೇಲೆ ಬೋರ್ಡ್ ಅಲ್ಲಿ ಬರ್ದಿದ್ದಾದ್ಮೇಲೆ ಮತ್ತೆ ಪಾಸ್ ಕೊಡಿ. ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಅಥವಾ ತರಗತಿಗೆ 3 ಪ್ರಶ್ನೆಗಳನ್ನು, ಒಂದು ಟಾಪಿಕ್ ಮೇಲೆ 3 ಕ್ವೆಶನ್ಸ್ ಕೇಳೋದ್ರ ಮೂಲಕ ಅವರಿಗೆ ಇನ್ನಷ್ಟು ಅರ್ಥ ಮಾಡಿಸಿ. ಈ ರೀತಿಯಾಗಿ ಕಲಿತದ್ದನ್ನ ಮತ್ತೆ ಮತ್ತೆ ನೆನ್ಪಿಟ್ಕೊಳ್ಳಲು ಅವಕಾಶ ನೀಡಿದ್ರೆ ಮಕ್ಕಳುಗಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಮೆಮೊರಿ ಪವರ್ ಇಲ್ಲ ಅನ್ನೋದಕ್ಕಿಂತ ಈ ಒಂದು ಟೆಕ್ನಿಕ್ ಗಳನ್ನ ಫಾಲೋ ಮಾಡಿ. ಮಕ್ಕಳ ಮೆಮೊರಿ ಪವರ್ನ ಜಾಸ್ತಿ ಮಾಡಕ್ಕೆ ನೀವು ಕೂಡ ಇದನ್ನೆಲ್ಲ ಆಡ್ ಮಾಡಿ. ನಮ್ಮ ಮುಂದಿನ ಮಕ್ಕಳ ಅಂದ್ರೆ ನೆಕ್ಸ್ಟ್ ಮಕ್ಕಳುಗಳು ಮೆಮೊರಿ ಪವರ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ನೀವೆಲ್ಲರೂ ಕೂಡ ಒಂದು ಕಾಂಟ್ರಿಬ್ಯೂಷನ್ ಮಾಡ್ದಂಗಾಗತ್ತೆ. ಒಟ್ನಲ್ಲಿ ಚಿಕ್ಕದಾಗಿ ಕಲಿಸೋದು, ಟೀಚ್ ಬ್ಯಾಕ್ ವಿಧಾನ, ಮತ್ತೆ ವಾಪಸ್ ಅವರಿಂದ ಕಲಿಯುವಂಥದ್ದು, ಕನೆಕ್ಟಿವಿಟಿ ಮಾಡಿ ಕಲಿಯುವಂಥದ್ದು, ಆಮೇಲೆ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ಮೂಲಕ ಕಲಿಸುವಂಥದ್ದು, ಆಮೇಲೆ ಟಿಪ್ಪಣಿಗಳ ಮೂಲಕ ಕಲಿಸುವಂಥದ್ದು, ಇವೆಲ್ಲವೂ ಕೂಡ ಬೇರೆ ಅಂದ್ರೆ ಮಕ್ಕಳಿಗೆ ನೆನಪಿನ ಶಕ್ತಿ ಉಳಿಸ್ಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇನ್ನ 3 ಟೆಕ್ನಿಕ್ ಇದೆ, ಅದು ಯಾವುದು ಅಂತ ನಾಳೆ ತಿಳ್ಕೊಳ್ಳೋಣ. ಈಗ ನೀವು ಕಮೆಂಟ್ ಮಾಡಿ, ಹೌದು ಈ ತರ ಕಲ್ಸಿದ್ರೆ ಮಕ್ಕಳಿಗೆ ಅರ್ಥ ಆಗತ್ತಾ? ಹೌದು ಅಂದ್ರೆ ಹೌದು, ಅರ್ಥ ಆಗುತ್ತೆ. ಹಾಗೆ ನಾವು ಇದನ್ನೆಲ್ಲ ಕಲ್ಸೋಕೆ ನಮಗೂ ಪೇಷನ್ಸ್ ಬೇಕು, ನಾವು ಕಲಿಬೇಕು. ಹಾಗಾಗಿ ನೀವೊಂದು ಅಫರ್ಮೇಶನ್ ಮಾಡ್ಕೊಳ್ಳಿ. ಇವತ್ತು ಮಕ್ಕಳಿಗೆ ಕಲಿಸ್ಬೇಕಾಗಿರೋದನ್ನ ನಾನ್ ಕಲಿತೀನಿ, ಮಕ್ಕಳಿಗೆ ಕಲಿಸ್ಬೇಕಾಗಿರೋದನ್ನ ನಾನ್ ಕಲಿತೀನಿ ಅಂತ ತುಂಬಾ ಜನ ಟೀಚರ್ಸ್ ಮತ್ತೆ ಪೇರೆಂಟ್ಸ್ಗೆ ಇದನ್ನ ಫಾರ್ವರ್ಡ್ ಮಾಡಿ. ಮಕ್ಕಳ ಭವಿಷ್ಯ ಈ ಚಿಕ್ಕ ವಿಡಿಯೋದಲ್ಲೂ ಇರಬಹುದು ಅಲ್ವಾ? ಥ್ಯಾಂಕ್ ಯು. ಭಾವನೆಗಳಂದ್ರೆ ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.